ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಮಸ್ಕಾರ. ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಯ ಚರ್ಚೆ ಮುಂದುವರಿತಿದೆ. ಹೌದು. ಈ ಸರಣಿಯಲ್ಲಿ ನಾವು ಗೀತೆಯ ಒಂದೊಂದು ಅಧ್ಯಾಯವನ್ನ ತಗೊಂಡು ಅದರಲ್ಲಿರೋ ಮುಖ್ಯವಾದ ಅಂದ್ರೆ ನಮ್ಮ ಡೈಲಿ ಲೈಫ್ಗೆ ಬೇಕಾಗುವ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು 8ನೇ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ. ಹೌದು, ಅಕ್ಷರ ಪರಬ್ರಹ್ಮ ಯೋಗ. ಇದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಅಕ್ಷರ ಅಂದ್ರೆ ನಾಶ ಇಲ್ಲದ್ದು ಅಲ್ವಾ? ಹೌದು. ಪರಬ್ರಹ್ಮ ಅಂದ್ರೆ ಪರಮ ಸತ್ಯ. ಸೊ ಒಂಥರ ಶಾಶ್ವತವಾದ ಪರಮ ಸತ್ಯದ ಯೋಗ ಅಂತನಾ? ಹೌದು, ಕರೆಕ್ಟ್. ಶಾಶ್ವತವಾದ, ಎಂದಿಗೂ ನಾಶವಾಗದ ಸತ್ಯದೊಡನೆ ಒಂದಾಗುವ ದಾರಿ. ಓಕೆ. ಈ ಅಧ್ಯಾಯದಲ್ಲಿ ಅರ್ಜುನ ಕೆಲವು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾನೆ. ಹೌದು. ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಮತ್ತೆ ಎಲ್ರಿಗೂ ಇರೋ ಕುತೂಹಲ ಸಾವಿನ ನಂತರ ಏನಾಗತ್ತೆ ಅಂತ. ಹೌದು. ಕೊನೆ ಕ್ಷಣದಲ್ಲಿ ದೇವರನ್ನ ನೆನಪಿಸ್ಕೊಳ್ಳೋದು ಹೇಗೆ, ಈ ಥರದ ಪ್ರಶ್ನೆಗಳು. ಹೌದು, ಇವು ಬಹಳ ಬೇಸಿಕ್ ಆದ ಆದರೆ ಅಷ್ಟೇ ಆಳವಾದ ಪ್ರಶ್ನೆಗಳು. ಪ್ರತಿಯೊಬ್ಬರ ಮನಸ್ಸಲ್ಲೂ ಇದ್ದೇ ಇರುತ್ತೆ. ನಿಜ. ಇದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಬಹಳ ಕ್ಲಿಯರ್ ಆಗಿ ಹೇಳ್ತಾನೆ ನೋಡಿ. ನಮ್ಮ ಸಾವಿನ ಸಮಯದಲ್ಲಿ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರುತ್ತೋ, ಅಂದ್ರೆ ನಮ್ಮ ಯೋಚನೆಗಳು, ನಮ್ಮ ಫೀಲಿಂಗ್ಸ್, ಅದೇ ನಮ್ಮ ಮುಂದಿನ ಜರ್ನಿಯನ್ನು ಡಿಸೈಡ್ ಮಾಡುತ್ತೆ ಅಂತ. ಓ. ಲೈಫ್ ಲಾಂಗ್ ದೇವರನ್ನ ನೆನಪಿಸ್ಕೊಳ್ಳೋದು, ಭಕ್ತಿಯಿಂದ ಬದುಕಿದ್ರೆ ಮಾತ್ರ ಆ ಕೊನೆ ಕ್ಷಣದಲ್ಲಿ ಆತನ ನೆನಪು ಸಹಜವಾಗಿ ಬರುತ್ತೆ. ಅದೇ ಮುಕ್ತಿಗೆ ದಾರಿ ಅಂತ ಕೃಷ್ಣ ಹೇಳ್ತಾನೆ. ಸರಿ. ಹಾಗಾದ್ರೆ ಮೊದಲು ಈ ಅಧ್ಯಾಯದ ಮುಖ್ಯವಾದ ವಿಷಯಗಳೇನು, ಇದರ ಕೋರ್ ಐಡಿಯಾ ಏನು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ. ನೋಡಿ, ಈ ಚಾಪ್ಟರ್ನ ಸೆಂಟ್ರಲ್ ಥೀಮ್ ಏನಪ್ಪಾ ಅಂದ್ರೆ ಆ ಮರಣದ ಸಮಯದಲ್ಲಿ ನಮ್ಮ ಮೈಂಡಿನ ಸ್ಟೇಟ್ ಎಷ್ಟು ಮುಖ್ಯ ಅನ್ನೋದು. ಹೌದು. ಲೈಫ್ನ ಕೊನೆ ಮೊಮೆಂಟಲ್ಲಿ ನಮ್ಮ ಗಮನ ಎಲ್ಲಿರುತ್ತೋ ನಮ್ಮ ಮುಂದಿನ ಗತಿ ಕೂಡ ಅದೇ ಆಗಿರುತ್ತೆ ಅಂತ ಕೃಷ್ಣ ಒತ್ತಿ ಹೇಳ್ತಾನೆ. ಇದನ್ನು ಹೇಗೆ ಸಾಧಿಸೋದು ಅನ್ನೋದೇ ಇಲ್ಲಿ ಮುಖ್ಯವಾದ ವಿಚಾರ. ಓಕೆ. ಇದರ ಜೊತೆಗೆ ಮರಣದ ನಂತರ ಆತ್ಮಕ್ಕೆ 2 ದಾರಿ ಇದೆ ಅಂತನೂ ಕೃಷ್ಣ ಹೇಳ್ತಾನೆ. ಒಂದು ಶುಕ್ಲಗತಿ ಅಥವಾ ಬೆಳಕಿನ ದಾರಿ. ಓಕೆ. ಇದು ಜ್ಞಾನ, ಭಕ್ತಿ ಇದರಿಂದ ಕೂಡಿದ್ದು. ಇದು ಮುಕ್ತಿಗೆ ಕರ್ಕೊಂಡೋಗುತ್ತೆ, ಅಂದ್ರೆ ಆ ಜನ್ಮ ಮರಣ ಸೈಕಲ್ನಿಂದ ಹೊರಗೆ. ಸರಿ. ಇನ್ನೊಂದು ಕೃಷ್ಣಗತಿ, ಅಂದ್ರೆ ಕತ್ತಲೆಯ ದಾರಿ. ಇದು ಅಜ್ಞಾನ, ಆಸೆ ಇದರಿಂದ ಕೂಡಿದ್ದು. ಇದು ಮತ್ತೆ ಮತ್ತೆ ಹುಟ್ಟೋದಕ್ಕೆ ಅಂದ್ರೆ ಪುನರ್ಜನ್ಮಕ್ಕೆ ಕಾರಣ ಆಗತ್ತೆ. ಹಾಗೇನೆ ಈ ಅಧ್ಯಾಯದಲ್ಲಿ ದೇವರು ಅಂದ್ರೆ ಆ ಪರಮಾತ್ಮನ ಶಾಶ್ವತ, ಎಂದಿಗೂ ನಾಶ ಆಗದ ಸ್ವರೂಪದ ಬಗ್ಗೆ ಹೇಳಲಾಗತ್ತೆ. ಹೌದು. ಈ ಬದಲಾಗೋ ಜಗತ್ನಲ್ಲಿ ಆ ಬದಲಾಗದ ಸತ್ಯವನ್ನ ಅರಿತು ನಮ್ಮ ಜೀವನವನ್ನ ಅದ್ರ ಜೊತೆ ಹೇಗೆ ಅಲೈನ್ ಮಾಡ್ಕೋಬೇಕು ಅನ್ನೋದನ್ನ ಇದು ಹೇಳುತ್ತೆ. ಸರಿ, ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೀವ್ ಹೇಳ್ದೆ ಮೊದಲನೇ ಪಾಯಿಂಟ್ ಮರಣದ ಸಮಯದಲ್ಲಿನ ಮನಸ್ಥಿತಿಯೇ ಮುಂದಿನ ಗತಿ ಅಂತ. ಅಂದ್ರೆ ಸಾಯುವಾಗ ನಾವು ಏನ್ ಯೋಚಿಸ್ತಾ ಇರ್ತೀವೋ ಅದೇ ಆಗ್ತೀವ. ಇದು ಕೇಳೋಕೆ ಸ್ವಲ್ಪ ಒಂಥರ ಸ್ಟ್ರೇಂಜ್ ಅಲ್ವಾ? ಹೌದು, ಫಸ್ಟ್ ಕೇಳಿದಾಗ ಹಂಗ ಅನ್ಸ್ಬೋದು. ಆದ್ರೆ ಗೀತೆ ಹೇಳೋ ಪ್ರಕಾರ ಇದರ ಅರ್ಥ ತುಂಬಾ ಡೀಪ್ ಆಗಿದೆ. ನಮ್ಮ ಲೈಫಿನ ಕೊನೆ ಕ್ಷಣದಲ್ಲಿ ಯಾವ ಯೋಚನೆ, ಯಾವ ಭಾವನೆ ಮನಸ್ಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೋ, ಓಕೆ, ಆತ್ಮ ಆ ಸ್ಥಿತಿಯ ಒಂದು ಇಂಪ್ರೆಷನ್ ಅನ್ನ, ಸಂಸ್ಕಾರವನ್ನ ತನ್ನ ಜೊತೆ ತಗೊಂಡೋಗುತ್ತೆ. ಮುಂದಿನ ಜನ್ಮದಲ್ಲೋ ಅಥವಾ ಮುಂದಿನ ಸ್ಥಿತಿಯಲ್ಲೋ ಅದು ವ್ಯಕ್ತವಾಗುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಬ್ಬ ವ್ಯಕ್ತಿ ತನ್ನ ಲೈಫ್ ಪೂರ್ತಿ ಬರೀ ಹಣ, ಆಸ್ತಿ, ಪವರ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅದಕ್ಕೆ ಬದುಕಿದ್ರೆ ಕೊನೇ ಕ್ಷಣದಲ್ಲೂ ಅದೇ ಯೋಚನೆಗಳು ಬರೋ ಚಾನ್ಸ್ ಜಾಸ್ತಿ ಇರುತ್ತಲ್ವಾ? ನಿಜ. ಆಗ ಆ ಒಂದು ತೀವ್ರವಾದ ಬಯಕೆಯನ್ನು ಹೊತ್ತೇ ದೇಹ ಬಿಡ್ತಾನೆ. ಮತ್ತೆ ಅದನ್ನ ಪೂರೈಸ್ಕೊಳ್ಳೋಕೆ ಇನ್ನೊಂದು ಜನ್ಮ ಬೇಕಾಗ್ಬೋದು. ಆದ್ರೆ ಇದಕ್ಕೆ ಆಪೋಸಿಟ್ ಆಗಿ ಯಾರು ತಮ್ಮ ಜೀವನದಲ್ಲಿ ದೇವ್ರ ಬಗ್ಗೆ, ಒಳ್ಳೆತನದ ಬಗ್ಗೆ, ಸ್ಪಿರಿಚುವಲ್ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಭಕ್ತಿಯಿಂದ ಬದುಕಿರ್ತಾರೋ ಅವರಿಗೆ ಕೊನೆ ಕ್ಷಣದಲ್ಲೂ ಆ ಡಿವೈನ್ ಥಾಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಅಂಥವರು ಮುಕ್ತಿ ಪಡಿತಾರೆ ಅಥವಾ ಒಂದು ಹೈಯರ್ ಸ್ಟೇಟ್ಗೆ ಹೋಗ್ತಾರೆ ಅಂತ ಗೀತೆ ಹೇಳುತ್ತೆ. ಅಂದ್ರೆ ಆ ಕೊನೆ ಕ್ಷಣದ ಯೋಚನೆ ಅನ್ನೋದು ನಮ್ಮ ಇಡೀ ಜೀವನದ ಒಂದು ಸಮ್ಮರಿ ಇದ್ದ ಹಾಗೆ. ಎಕ್ಸಾಕ್ಟ್ಲಿ, ಇಡೀ ಜೀವನದ ಸಾರಾಂಶ ಅದು. ಇಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಕೊನೆ ಕ್ಷಣದಲ್ಲಿ ದೇವರನ್ನ ನೆನಪಿಸ್ಕೋಬೇಕು, ಸರಿ. ಆದ್ರೆ ಲೈಫಲ್ಲಿ ನೂರಾರು ಪ್ರಾಬ್ಲಮ್ಸು, ಟೆನ್ಷನ್ಸು, ರಿಲೇಶನ್ಶಿಪ್ಸು ಎಷ್ಟೆಲ್ಲ ಇರುತ್ತೆ. ಹೌದು ಹೌದು. ಆ ಕೊನೆ ಕ್ರಿಟಿಕಲ್ ಮೂಮೆಂಟ್ನಲ್ಲಿ ಮನಸ್ಸು ದೇವರ ಕಡೆ ತಿರುಗೋದು ಅಷ್ಟು ಸುಲಭನಾ? ಖಂಡಿತ ಸುಲಭವಲ್ಲ. ಅದಕ್ಕೇನೆ ಕೃಷ್ಣ 2ನೇ ಇಂಪಾರ್ಟೆಂಟ್ ಇನ್ಸೈಟ್ ಕೊಡ್ತಾನೆ. ಏನು ಅದು? ಕೊನೆ ಕ್ಷಣದಲ್ಲಿ ದೇವರನ್ನ ನೆನಪಿಸ್ಕೋಬೇಕು ಅಂದ್ರೆ ಲೈಫ್ ಪೂರ್ತಿ ಆತನನ್ನ ನೆನಪಿಸ್ಕೊಳ್ಳೋ ಪ್ರಾಕ್ಟೀಸ್ ಮಾಡಿರ್ಬೇಕು. ಅಂದ್ರೆ ಅಭ್ಯಾಸ ಬೇಕು. ಹೌದು.
ಇದು ಒಂದೇ ದಿನದಲ್ಲಿ ಆಗೋಲ್ಲ, ಇದು ಲೈಫ್ ಲಾಂಗ್ ಸಾಧನೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಹೇಳಿ. ಒಬ್ಬ ಒಳ್ಳೆ ಮ್ಯೂಸಿಷಿಯನ್ ತಗೊಳ್ಳಿ. ಅವರು ಸ್ಟೇಜ್ ಮೇಲೆ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅವರು ವರ್ಷಗಟ್ಲೆ ಪ್ರಾಕ್ಟೀಸ್ ಮಾಡಿರ್ಬೇಕಲ್ವಾ? ಆಗ ಮಾತ್ರ ಅದು ಸ್ಟೇಜ್ ಮೇಲೆ ಅಷ್ಟು ನ್ಯಾಚುರಲ್ ಆಗಿ, ಅಷ್ಟು ಸುಂದರವಾಗಿ ಬರುತ್ತೆ. ಹಾಗೇನೆ ನಮ್ಮ ಲೈಫಿನ ಫೈನಲ್ ಎಕ್ಸಾಮ್ ಅನ್ನಬಹುದಾದ ಆ ಮರಣದ ಸಮಯದಲ್ಲಿ ನಾವು ದೇವರನ್ನ ನೆನಪಿಸ್ಕೋಬೇಕಂದ್ರೆ ಲೈಫ್ ಪೂರ್ತಿ ಆತನ ನೆನಪು, ಭಕ್ತಿ, ಒಳ್ಳೆ ನಡತೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಆಗ ಮಾತ್ರ ಅದು ಕೊನೆ ಕ್ಷಣದಲ್ಲಿ ಟೆನ್ಷನ್ ಇಲ್ಲದೆ ಸಹಜವಾಗಿ ಸಾಧ್ಯ ಆಗತ್ತೆ. ಇದು ನಿಜಕ್ಕೂ ಗಮನಿಸಬೇಕಾದ ಪಾಯಿಂಟ್. ಈಗ ನೀವು ಮೊದಲು ಹೇಳಿದ ಆ 2 ದಾರಿಗಳು, ಬೆಳಕಿನ ದಾರಿ, ಕತ್ತಲೆ ದಾರಿ, ಅದ್ರ ಬಗ್ಗೆ ಇನ್ನಷ್ಟು ಹೇಳ್ತೀರಾ? ಇಲ್ಲಿ ಕೃಷ್ಣ ಹೇಳೋ ಒಂದು ಫ್ಯಾಸಿನೇಟಿಂಗ್ ವಿಷಯ ಏನಂದ್ರೆ, ದೇಹ ಬಿಡೋ ಟೈಮ್ ಮತ್ತೆ ಆಗಿನ ನಮ್ಮ ಕಾನ್ಷಿಯಸ್ನೆಸ್ನ ಸ್ಥಿತಿ ಮುಖ್ಯ ಆಗತ್ತೆ. ಯಾರು ಜ್ಞಾನದ ಬೆಳಕಲ್ಲಿ, ಭಕ್ತಿಯ ಅರಿವಲ್ಲಿ ಅನಾಸಕ್ತಿಯಿಂದ ದೇಹ ಬಿಡ್ತಾರೋ ಅವರು ಬೆಳಕಿನ ದಾರಿಯಲ್ಲಿ ಹೋಗಿ ಆ ಪರಮ ಸತ್ಯವನ್ನ ಸೇರ್ತಾರೆ, ಮತ್ತೆ ಹುಟ್ಟು ಬರೋಲ್ಲ. ಗೀತೆಯಲ್ಲಿ ಇದನ್ನ ಸಿಂಬಾಲಿಕ್ ಆಗಿ ಶುಕ್ಲ ಪಕ್ಷ, ಹಗಲು, ಉತ್ತರಾಯಣ ಕಾಲದಲ್ಲಿ ಹೋಗೋರು ಅಂತ ಹೇಳಲಾಗುತ್ತೆ. ಅಂದ್ರೆ ಕ್ಲಾರಿಟಿ, ಅವೇರ್ನೆಸ್ನಿಂದ ಹೋಗೋದು. ಸರಿ. ಇದಕ್ಕೆ ಆಪೋಸಿಟ್ ಆಗಿ ಯಾರು ಅಜ್ಞಾನದಲ್ಲಿ, ಕನ್ಫ್ಯೂಷನಲ್ಲಿ, ಆಸೆಗಳ ಬಂಧನದಲ್ಲಿ ಸಿಕ್ಕಿ ದೇಹ ಬಿಡ್ತಾರೋ ಅವರು ಕತ್ತಲೆಯ ದಾರಿಯಲ್ಲಿ ಹೋಗಿ ಮತ್ತೆ ಭೂಮಿಗೆ ಬಂದು ಜನ್ಮ ಪಡಿತಾರೆ. ಇದನ್ನ ಸಿಂಬಾಲಿಕ್ ಆಗಿ ಕೃಷ್ಣ ಪಕ್ಷ, ರಾತ್ರಿ, ದಕ್ಷಿಣಾಯಣ ಕಾಲದಲ್ಲಿ ಹೋಗೋರು ಅಂತ ಹೇಳ್ತಾರೆ. ಅಂದ್ರೆ ಅಜ್ಞಾನ, ಮೋಹದಿಂದ ಹೋಗೋದು. ಇದನ್ನ ನಮ್ಮ ಲೈಫ್ಗೆ ಕಂಪೇರ್ ಮಾಡಿದ್ರೆ ಯಾರು ತಮ್ಮ ಲೈಫನ್ನ ಜಾಗೃತವಾಗಿ, ಅರಿವಿನಿಂದ, ಕ್ಲಾರಿಟಿಯಿಂದ ಬದುಕ್ತಾರೋ ಅವರ ಕೊನೆ ಸಾಮರ್ಯವಾಗಿ ಪೀಸ್ಫುಲ್ ಆಗಿರುತ್ತೆ. ಯಾರು ಕನ್ಫ್ಯೂಷನ್, ಅತಿಯಾದ ಆಸೆ, ಭಯದಲ್ಲಿ ಬದುಕ್ತಾರೋ ಅವರ ಎಕ್ಸಿಟ್ ಕೂಡ ಸ್ವಲ್ಪ ಅಶಾಂತಿಯಿಂದ ಕೂಡಿರೋ ಸಾಧ್ಯತೆ ಇರುತ್ತೆ. ಇದು ತುಂಬಾ ಡೀಪ್ ಆದ ವಿಚಾರ. ಇನ್ನು ಸೃಷ್ಟಿ ಮತ್ತೆ ಲಯಗಳ ಬಗ್ಗೆ ಹೇಳಿದ್ರಿ. ಈ ಜಗತ್ತು ಕ್ರಿಯೇಟ್ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ. ಈ ಸೈಕಲ್ನ ಆಚೆಗೆ ಸ್ಟೇಬಲ್ ಆಗಿರೋದೇನಾದ್ರೂ ಇದ್ಯಾ? ಖಂಡಿತ ಇದೆ. ಇದನ್ನ ಒಂದು ದೊಡ್ಡ ಪಿಕ್ಚರ್ನಲ್ಲಿ ನೋಡಿದ್ರೆ ಕೃಷ್ಣ ಹೇಳ್ತಾನೆ, ಈ ಯೂನಿವರ್ಸ್ಗಳು, ಅದರಲ್ಲಿರೋ ಎಲ್ಲ ಜೀವಿಗಳು ಎಲ್ಲವೂ ಸೃಷ್ಟಿ ಮತ್ತೆ ಲಯ ಅನ್ನೋ ಸೈಕಲ್ಗೆ ಒಳಪಟ್ಟಿವೆ. ಹೌದು. ಇದು ಕಂಟಿನ್ಯೂಯಸ್ ಆಗಿ ನಡೀತಿರುತ್ತೆ. ಬ್ರಹ್ಮನ ಹಗಲಲ್ಲಿ ಸೃಷ್ಟಿ, ರಾತ್ರಿಯಲ್ಲಿ ಲಯ ಅಂತಾರಲ್ಲ ಹಾಗೆ. ಆದರೆ ಈ ಎಲ್ಲ ಕ್ರಿಯೇಷನ್, ಡಿಸ್ಟ್ರಕ್ಷನ್, ಈ ಚೇಂಜಸ್ ಇದರ ಆಚೆಗೆ ಎಲ್ಲದಕ್ಕೂ ಬೇಸಾಗಿರೋ ಆ ಪರಮಸತ್ಯ, ಪರಮಾತ್ಮ ಮಾತ್ರ ಶಾಶ್ವತವಾಗಿ ಯಾವ ಚೇಂಜು ಇಲ್ಲದೆ, ನಾಶ ಇಲ್ಲದೆ ಹಾಗೇ ಇರುತ್ತೆ. ಇದಕ್ಕೊಂದು ಒಳ್ಳೆ ಅನಾಲಜಿ ಇದೆ. ಸಿನಿಮಾ ಥಿಯೇಟರಲ್ಲಿ ಸ್ಕ್ರೀನ್ ಮೇಲೆ ಸಾವಿರಾರು ಪಿಕ್ಚರ್ಸ್ ಬರುತ್ತೆ ಹೋಗುತ್ತೆ ಅಲ್ವಾ? ಕತೆ, ಕ್ಯಾರೆಕ್ಟರ್, ಸೀನ್ಸ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಆದರೆ ಆ ಸ್ಕ್ರೀನ್ ಮಾತ್ರ ಯಾವಾಗಲೂ ಹಾಗೇ ಇರುತ್ತೆ, ಸ್ಟೇಬಲ್ ಆಗಿರುತ್ತೆ. ಅದಕ್ಕೇನೂ ಆಗಲ್ಲ. ಕರೆಕ್ಟ್. ಪರಮಾತ್ಮ ಆ ಸ್ಕ್ರೀನ್ ಥರ ಎಲ್ಲದಕ್ಕೂ ಆಧಾರ. ಆದರೆ ತಾನ್ ಮಾತ್ರ ಈ ಚೇಂಜಸ್ಸಿಂದ ಎಫೆಕ್ಟ್ ಆಗದೆ ಶಾಶ್ವತವಾಗಿರುತ್ತಾನೆ. ಹೋಲಿಕೆಯ ವಿಷಯವನ್ನ ಚೆನ್ನಾಗಿ ಕ್ಲಿಯರ್ ಮಾಡ್ತು. ಹಾಗಾದ್ರೆ ಈ ಅಧ್ಯಾಯದ ಪ್ರಕಾರ ನಮ್ಮ ಇಡೀ ಲೈಫೇ ಒಂದು ಥರ ಸಾವಿಗೆ ಒಂದು ಟ್ರೈನಿಂಗ್ ಇದ್ದ ಹಾಗೇನಾ? ಹೌದು, ಒಂದು ರೀತಿಯಲ್ಲಿ ಹಂಗೆ ಹೇಳ್ಬೋದು. ಈ ಅಧ್ಯಾಯ ಲೈಫ್ನ ಆ ಪರ್ಸ್ಪೆಕ್ಟಿವಿಂದ ನೋಡೋದಕ್ಕೆ ಎನ್ಕರೇಜ್ ಮಾಡುತ್ತೆ. ಜೀವನ ಅನ್ನೋದು ಮರಣ ಅನ್ನೋ ಆ ಇನಿವಿಟಬಲ್ ಟ್ರಾನ್ಸಿಷನ್ ಮೊಮೆಂಟ್ಗೆ ನಮ್ಮನ್ನು ಪ್ರಿಪೇರ್ ಮಾಡೋ ಒಂದು ಟ್ರೈನಿಂಗ್ ಅಥವಾ ತಯಾರಿ. ಹೌದು. ಸಾವನ್ನ ಒಂದು ಭಯಾನಕ ಎಂಡ್ ಅಂತ ನೋಡೋ ಬದಲು ಅದೊಂದು ಡೋರ್ವೇ, ಇನ್ನೊಂದು ಸ್ಟೇಟ್ಗೆ ಅಥವಾ ಇನ್ನೊಂದು ರಿಯಾಲಿಟಿಗೆ ಹೋಗೋ ಬಾಗಿಲು ಅಂತ ಕನ್ಸಿಡರ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಒಂದು ಪಾಸಿಟಿವ್ ವ್ಯೂ. ಹೌದು. ಈಗ ಸ್ಕೂಲಲ್ಲಿ ನಾವು ವರ್ಷ ಪೂರ್ತಿ ಓದಿ ಕೊನೆಗೆ ಎಕ್ಸಾಮ್ ಬರಿತೀವಲ್ವಾ? ಹೌದು. ಆ ಎಕ್ಸಾಮ್ ನಮ್ಮ ವರ್ಷದ ಕಲಿಕೆಯನ್ನ ಮೆಷರ್ ಮಾಡುತ್ತೆ. ಹಾಗೆ ಮರಣ ಅನ್ನೋದು ನಾವು ಲೈಫ್ ಲಾಂಗ್ ಮಾಡಿದ ಸ್ಪಿರಿಚುವಲ್ ಪ್ರಾಕ್ಟೀಸ್, ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮ ಅವೇರ್ನೆಸ್ ಇದನ್ನೆಲ್ಲ ರಿಫ್ಲೆಕ್ಟ್ ಮಾಡೋ ಒಂದು ಟೆಸ್ಟ್ ಇದ್ದ ಹಾಗೆ. ಸೊ ಲೈಫೇ ಆ ಫೈನಲ್ ಟೆಸ್ಟ್ಗೆ ಒಂದು ಪ್ರಿಪರೇಷನ್ ಅನ್ಬೋದು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಇದನ್ನೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ನಮ್ಮ ಡೈಲಿ ಲೈಫ್ಲಿ ಇದನ್ನ ಹೇಗೆ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋದು? ಹೌ ಟು ಇಂಪ್ಲಿಮೆಂಟ್ ದೀಸ್ ಐಡಿಯಾಸ್? ಖಂಡಿತ ಅಳವಡಿಸ್ಕೋಬಹುದು. ಅದಕ್ಕೆ ಕೆಲವು ಸಿಂಪಲ್ ಆದ ಪ್ರಾಕ್ಟಿಕಲ್ ದಾರಿಗಳನ್ನ ಈ ಅಧ್ಯಾಯ ಹೇಳುತ್ತೆ. ಫಸ್ಟ್, ಪ್ರತಿದಿನ ದೇವರ ಸ್ಮರಣೆಯನ್ನ ಅಭ್ಯಾಸ ಮಾಡ್ಕೊಳ್ಳೋದು. ಇದಕ್ಕೆ ತುಂಬಾ ಟೈಮ್ ಬೇಕಿಲ್ಲ. ದಿನ ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲಗೋ ಮುಂಚೆ 1-2 ನಿಮಿಷ ಆದರೂ ದೇವರನ್ನ ಅಥವಾ ನಮ್ಗೆ ನಂಬಿಕೆ ಇರೋ ಯಾವುದಾದ್ರೂ ಹೈಯರ್ ಪವರ್ನ ನೆನ್ಪಿಸ್ಕೊಳ್ಳೋ ಹ್ಯಾಬಿಟ್ ಮಾಡ್ಕೋಬೇಕು. ಇದೊಂದು ನ್ಯಾಚುರಲ್ ಡೈಲಿ ರುಟೀನ್ ಆಗ್ಬಿಟ್ಟು. ಸರಿ. ಎರಡನೇದ್ದು, ಜಾಗೃತ ಜೀವನವನ್ನ ನಡೆಸೋದು. ಅಂದ್ರೆ ಮೈಂಡ್ಫುಲ್ ಲಿವಿಂಗ್. ಓಕೆ, ಮೈಂಡ್ಫುಲ್ನೆಸ್. ನಾವೇನ್ ಮಾಡ್ತಾ ಇದೀವಿ, ಏನ್ ಯೋಚನೆ ಮಾಡ್ತಾ ಇದೀವಿ, ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ
ಅವೇರ್ನೆಸ್ ಇರಲಿ. ಯಾಕಂದ್ರೆ ಪ್ರತಿ ಕ್ಷಣದ ನಮ್ಮ ಮನಸ್ಥಿತಿನೇ ನಮ್ಮ ಕೊನೆ ಕ್ಷಣದ ಸ್ಥಿತಿಗೆ ಫೌಂಡೇಶನ್ ಹಾಕೋದು. ಹೌದು. ಹಾಗಾಗಿ ಕಾನ್ಷಿಯಸ್ ಆಗಿ ಅರಿವಿನಿಂದ ಬದುಕೋಕೆ ಟ್ರೈ ಮಾಡಬೇಕು. ರೈಟ್. ಮೂರನೇದು ಅತಿಯಾದ ನಮ್ಮನ್ನ ಅನ್ಸೆಟಲ್ ಮಾಡೋ ಬಯಕೆಗಳನ್ನ ಸಿಂಪ್ಲಿಫೈ ಮಾಡೋದು. ಬಯಕೆಗಳನ್ನ ಕಡಿಮೆ ಮಾಡೋದು. ಲೈಫಲ್ಲಿ ಎಲ್ಲವೂ ಬೇಕೇ ಬೇಕು ಅನ್ನೋ ಹಂಬಲವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಮನಸ್ಸು ನ್ಯಾಚುರಲ್ ಆಗಿ ಶಾಂತ ಆಗುತ್ತೆ. ಇದು ಲೈಫಿನ ಅಪ್ಸ್ ಅಂಡ್ ಡೌನ್ಸ್ನ ಫೇಸ್ ಮಾಡೋಕೆ ಮತ್ತೆ ಕೊನೆ ಕ್ಷಣದಲ್ಲಿ ಸ್ಟೇಬಲ್ ಆಗಿರೋಕೆ ಹೆಲ್ಪ್ ಮಾಡುತ್ತೆ. ಸಿಂಪ್ಲಿಸಿಟಿ ಮುಖ್ಯ ಇಲ್ಲಿ. 4ನೇದು ಶಾಶ್ವತ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳೋದು. ನಾವು ನೋಡೋ ಎಕ್ಸ್ಪೀರಿಯನ್ಸ್ ಮಾಡೋ ಈ ವರ್ಲ್ಡ್, ವಸ್ತುಗಳು, ರಿಲೇಷನ್ಶಿಪ್ಸ್ ಎಲ್ಲವೂ ಟೆಂಪರರಿ. ಹೌದು. ಆದ್ರೆ ನಮ್ಮೊಳಗಿರೋ ಆತ್ಮ, ನಮ್ಮ ನಿಜ ಸ್ವರೂಪ, ಅದು ಪರ್ಮನೆಂಟ್, ಅನ್ಚೇಂಜಿಂಗ್ ಅನ್ನೋದನ್ನ ಆಗಾಗ ನೆನ್ಪಿಸ್ಕೊಳ್ತಾ ಇರಬೇಕು. ಇದು ನಮಗೆ ಅನಾವಶ್ಯಕವಾದ ಅಟ್ಯಾಚ್ಮೆಂಟಿಂದ ದೂರ ಇರೋಕೆ ಹೆಲ್ಪ್ ಮಾಡುತ್ತೆ. ಡಿಟ್ಯಾಚ್ಮೆಂಟ್. ಹೌದು. ಕೊನೆದಾಗಿ 5ನೇದು ಲೈಫಲ್ಲಿ ಬರೋ ಸಣ್ಣ ಸಣ್ಣ ಟ್ರಾನ್ಸಿಷನ್ಸ್ನ ಒಂದು ಪ್ರಾಕ್ಟೀಸ್ ಆಗಿ ಯೂಸ್ ಮಾಡೋದು. ಉದಾಹರಣೆಗೆ, ಪ್ರತಿದಿನ ರಾತ್ರಿ ನಿದ್ದೆ ಮಾಡ್ತೀವಿ. ನಿದ್ದೆಯನ್ನು ಒಂದು ರೀತಿ ಮಿನಿ ಡೆತ್ ಅಂತ ಅನ್ಕೋಬಹುದು. ಇಂಟ್ರೆಸ್ಟಿಂಗ್. ದಿನದ ಎಲ್ಲ ಟೆನ್ಷನ್ಸ್, ಗಡಿಬಿಡಿ ಎಲ್ಲ ಸೈಡಿಗಿಟ್ಟು ಮನಸ್ಸನ್ನ ಶಾಂತ ಮಾಡ್ಕೊಂಡು ಒಳ್ಳೆ ಯೋಚನೆಗಳೊಂದಿಗೆ ಮಲ್ಗೋಕ್ ಹೋಗೋ ಹ್ಯಾಬಿಟ್ ಮಾಡ್ಕೊಳ್ಳಿ. ಇದು ನಮ್ಮ ಅರಿವಿಲ್ಲದ ಹಾಗೇನೆ ನಮ್ಮ ಮೈಂಡ್ನ ಆ ಫೈನಲ್ ದೊಡ್ಡ ಟ್ರಾನ್ಸಿಷನ್ ಆದ ಸಾವಿಗೆ ಪ್ರಿಪೇರ್ ಮಾಡುತ್ತೆ. ವಾವ್, ಇವೆಲ್ಲ ನಿಜವಾಗ್ಲೂ ಡೈಲಿ ಲೈಫಲ್ಲಿ ಅಳವಡಿಸ್ಕೋಬಹುದಾದ ಸಿಂಪಲ್ ಆದ್ರೆ ಪವರ್ಫುಲ್ ಟಿಪ್ಸ್. ಈಗ ನಮ್ಮ ಕೇಳುಗರು ತಮ್ಮಷ್ಟಕ್ ತಾವೇ ಸ್ವಲ್ಪ ಯೋಚನೆ ಮಾಡೋಕೆ, ಸೆಲ್ಫ್ ರಿಫ್ಲೆಕ್ಷನ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳೋಣ್ವಾ? ಕೇಳಿ. ಮೊದಲ ಪ್ರಶ್ನೆ, ಒಂದು ವೇಳೆ ಇವತ್ತೇ ನನ್ ಲೈಫ್ ಎಂಡ್ ಆಗೋದಾದ್ರೆ ಯಾವ ಯೋಚನೆ ಅಥವಾ ಯಾವ ಬಾಂಡಿಂಗ್ ನನ್ನ ಮನಸ್ಸಲ್ಲಿ ತುಂಬಾ ಮುಖ್ಯವಾಗಿ ಸ್ಟ್ರಾಂಗ್ ಆಗಿ ಉಳಿಬಹುದು? ಒಳ್ಳೆ ಪ್ರಶ್ನೆ. 2ನೇ ಪ್ರಶ್ನೆ, ನಾನು ಪ್ರತಿದಿನ ದೇವ್ರನ್ನ ನೆನಪಿಸ್ಕೊಳ್ತೀನಾ ಅಥವಾ ಬರೀ ಕಷ್ಟ ಬಂದಾಗ, ಪ್ರಾಬ್ಲಮ್ ಆದಾಗ ಮಾತ್ರ ನೆನಪು ಮಾಡ್ಕೊಳ್ತೇನಾ? 3ನೇ ಪ್ರಶ್ನೆ, ಲೈಫ್ನ ಸುಖ ದುಃಖಗಳು, ಏರಿಳಿತಗಳ ಟೈಮಲ್ಲಿ ನನ್ನ ಮನಸ್ಸನ್ನ ಶಾಂತವಾಗಿ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋಕೆ ನಾನು ಯಾವ ರೀತಿ ಪ್ರಯತ್ನ ಮಾಡಬಹುದು? ವಾಟ್ ಕ್ಯಾನ್ ಐ ಪ್ರಾಕ್ಟಿಕಲಿ ಡೂ? ಹೌದು. 4ನೇ ಪ್ರಶ್ನೆ, ನಾನು ಈ ಪ್ರಪಂಚದ ಟೆಂಪ್ರರಿ ವಸ್ತುಗಳು, ರಿಲೇಷನ್ಸ್, ಅಚೀವ್ಮೆಂಟ್ಸ್ ಅಲ್ಲಿ ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗಿದ್ದೀನಾ? ಹಾಗೆ ಸಿಕ್ಕಾಕೊಂಡು ನನ್ನೊಳಗಿರೋ ಪರ್ಮನೆಂಟ್ ಸತ್ಯವನ್ನ, ನನ್ನ ನಿಜ ಸ್ವರೂಪವನ್ನ ಮರಿತಾ ಇದ್ದೀನಾ? ಸೆಲ್ಫ್ ಅಸೆಸ್ಮೆಂಟ್. 5ನೇ ಪ್ರಶ್ನೆ, ನಾನು ಸಾವನ್ನ ಒಂದು ಭಯಾನಕ ಎಂಡ್ ಅಂತ, ಎಲ್ಲ ಮುಗೀತು ಅಂತ ನೋಡ್ತೀನಾ ಅಥವಾ ಅದರಾಚೆಗಿನ ಯಾವುದೋ ಹೈಯರ್ ಸ್ಟೇಟ್ಗೆ, ಇನ್ನೊಂದು ರಿಯಾಲಿಟಿಗೆ ಹೋಗೋ ಒಂದು ಡೋರ್ವೇ, ಒಂದು ಚೇಂಜ್ ಅಂತ ನೋಡ್ತೀನಾ? ಈ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಇವು ಬರೀ ಕೇಳಿ ಸುಮ್ಮನೆ ಆಗೋದಕ್ಕಲ್ಲ, ಇವು ನಮ್ಮ ಲೈಫಿನ ಪರ್ಸ್ಪೆಕ್ಟಿವನ್ನೇ ಚೇಂಜ್ ಮಾಡೋ ಪವರ್ ಇದೆ ಇವಕ್ಕೆ. ನಾವು ನಿಜವಾಗಿ ಯಾವುದಕ್ಕೆ ಹೆಚ್ಚು ವ್ಯಾಲ್ಯೂ ಕೊಡ್ತಾ ಇದ್ದೀವಿ, ಯಾವುದಕ್ಕೆ ನಮ್ಮ ಟೈಮ್, ಎನರ್ಜಿ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅನ್ನೋ ಅವೇರ್ನೆಸ್ ಮೂಡಿಸುತ್ತವೆ. ನಮ್ಮ ಲೈಫಿನ ಪ್ರಯಾರಿಟೀಸನ್ನ ರೀಇವ್ಯಾಲ್ಯೂಯೇಟ್ ಮಾಡೋಕೆ ಇವು ಹೆಲ್ಪ್ ಮಾಡ್ತವೆ. ಖಂಡಿತ. ಹಾಗಾದ್ರೆ ಈ 8ನೇ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗದ ಒಟ್ಟು ಸಾರಾಂಶವನ್ನ ಒಂದೆರಡು ಸೆಂಟೆನ್ಸ್ನಲ್ಲಿ ಹೇಳೋದಾದ್ರಿ, ಮರಣ ಅನ್ನೋದು ನಾವು ಹೇಗೆ ಬದುಕಿದೀವಿ ಅನ್ನೋದ್ರ ರಿಫ್ಲೆಕ್ಷನ್. ಹೌದು. ದೇವರ ಕಂಟಿನ್ಯೂಯಸ್ ನೆನಪು, ಸಿಂಪಲ್ ಲೈಫ್, ಅನಾವಶ್ಯಕ ಬಯತೆಗಳ ಮೇಲೆ ಕಂಟ್ರೋಲ್ ಮತ್ತೆ ಮೈಂಡ್ಫುಲ್ ಆಗಿ ಬದುಕೋದು, ಇವುಗಳ ಮೂಲಕ ನಾವು ಆ ಬರ್ತ್ ಡೆತ್ ಸೈಕಲ್ನ ದಾಟಿ ಆ ಶಾಶ್ವತ ಸತ್ಯವನ್ನ, ಪರಮ ಪದವನ್ನ ರೀಚ್ ಆಗಬಹುದು. ಹೌದು, ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಕೊನೆಯದಾಗಿ ಎಲ್ರಿಗೂ ಒಂದು ಚಿಕ್ಕ ಥಾಟ್ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್. ಇವತ್ತಿಂದಲೇ ನಮ್ಮ ಮನಸ್ಸನ್ನ ಸ್ವಲ್ಪ ಜಾಸ್ತಿ ಜಾಗೃತವಾಗಿ ಇಟ್ಕೊಳ್ಳೋಕ್ಕೆ, ಅಥವಾ ಯಾವುದಾದ್ರೂ ಒಂದು ಅನಾವಶ್ಯಕವಾದ ನಮ್ಮನ್ನು ಡಿಸ್ಟರ್ಬ್ ಮಾಡೋ ಬಯಕೆ, ಅದು ಎಷ್ಟೇ ಚಿಕ್ಕದಿರಲಿ, ಅದನ್ನು ಗುರುತಿಸಿ ಕಡಿಮೆ ಮಾಡೋಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ಬೋದಾ? ಇದೂ ಕೂಡ ನಮ್ಮ ಲೈಫಿನ ಆ ಫೈನಲ್ ಇನ್ಎವಿಟಬಲ್ ಟ್ರಾನ್ಸಿಷನ್ಗೆ ನಮ್ಮನ್ನು ಪ್ರಿಪೇರ್ ಮಾಡೋ ದಾರಿಯಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗ್ಬೋದು. ಪ್ರತಿಯೊಂದು ಸಣ್ಣ ಹೆಜ್ಜೆನೂ ಕೌಂಟ್ ಆಗುತ್ತೆ. ಈ ಡೀಪ್ ಡಿಸ್ಕಷನ್ ಕೇಳಿದ್ದಕ್ಕೆ, ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಮುಂದಿನ ಅಧ್ಯಾಯದ ಅನಾಲಿಸಿಸ್ ಜೊತೆ ಕಂಟಿನ್ಯೂ ಆಗುತ್ತೆ. ಹೌದು. ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.